ಕರ್ನಾಟಕ ಪ್ರಾಂತ ರೈತ ಸಂಘದ ವತಿಯಿಂದ ನಡೆದ ಜಿಲ್ಲಾ 3ನೇ ರೈತ ಸಮ್ಮೇಳನದಲ್ಲಿ ರೈತರ ಎಲ್ಲಾ ಬೆಳವಣಿಗೆಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಬೇಕು ಎಂದು ರಾಜ್ಯಾಧ್ಯಕ್ಷ ಬಸವರಾಜು ಆಗ್ರಹಿಸಿದರು. ಇದೇ ವೇಳೆ ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷ ಬಸವರಾಜು ಮಾತನಾಡಿ, ರೈತರ ಎಲ್ಲಾ ಬೆಳೆಗಳಿಗೆ ವೈಜ್ಞಾನಿಕ ಬೆಲೆ ನಿಗದಿ ಮಾಡಿ ಎಂಎಸ್ ಸ್ವಾಮಿನಾಥನ್ ಸಮಿತಿ ಶಿಫಾರಸಿನಂತೆ ಉತ್ಪಾದನಾ ವೆಚ್ಚಕ್ಕೆ 50% ಲಾಭಾಂಶ ಸೇರಿಸಿ ಕನಿಷ್ಠ ಬೆಂಬಲ ಬೆಲೆ ಕಾನೂನು ಜಾರಿಗೊಳಿಸಬೇಕು ಎಂದು ಆಗ್ರಹಿಸಿದರು. ಬಗರ್ ಹುಕುಂ ಸಾಗುವಳಿದಾರರಿಗೆ ಹಕ್ಕುಪತ್ರ ನೀಡಬೇಕು, ಭೂ ಸ್ವಾಧೀನ ಮತ್ತು ವಿದ್ಯುತ್ ಖಾಸಗೀಕರಣ ಕ್ರಮ ಕೈಬಿಡಬೇಕು ಎಂದು ಒತ್ತಾಯಿಸಿದರು. ಕೋಳಿ ಸಾಕಣೆ, ಕುರಿ ಸಾಕಣೆಯನ್ನು ಅವಲಂಬಿಸ್ತಾರೆ, ಅಥವಾ ತೆಂಗಿನ ಗಿಡಗಳನ್ನು ಅವಲಂಬಿಸ್ತಾರೆ, ತೆಂಗಿನ ಮರಗಳನ್ನು ಅವಲಂಬಿಸ್ತಾರೆ, ಅಥವಾ ಮತ್ತೊಂದು ಜಮೀನುಗಳಲ್ಲಿ ಗುತ್ತಿಗೆ ಬೇಸಾಯ ಮಾಡುವಂತ ಒಂದು ಕೆಲಸಕ್ಕೆ ಕೈ ಹಾಕ್ತಾರೆ, ಅಥವಾ ಯಾವುದಾದ್ರೂ ಬಂಜರು ಜಮೀನಿದೆ ಅಂದ್ರೆ ಅದನ್ನು ಅಭಿವೃದ್ಧಿಪಡಿಸಿ ಅದರಲ್ಲಿ ಬದುಕೋದಕ್ಕೆ ಅವರು ಪ್ರಯತ್ನ ಮಾಡ್ತಾರೆ, ಅಥವಾ ಇನ್ನೊಂದೇನೋ ಕೂಲಿ ಕೆಲಸ ಮಾಡಿ ಜೀವನ ಮಾಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಬದುಕಿಗಾಗಿ ಅವರು ತಮ್ಮ ಇಡೀ ಶ್ರಮದ ಸಾಮರ್ಥ್ಯವನ್ನ ಬಳಸಿ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ಅವರ ಆದಾಯ ಎಷ್ಟು ಅಂತ ನೋಡಿದ್ರೆ ಅವರ ಆದಾಯ ಕೂಡ ಇವತ್ತು ಬಡ ರೈತರ ಆದಾಯ ಕೂಲಿಕಾರರ ಆದಾಯಕ್ಕಿಂತ ಬಹಳ ದೊಡ್ಡದೇನಲ್ಲ, ಬಹಳ ದೊಡ್ಡದಿಲ್ಲ. 50,000 ರೂಪಾಯಿಗಿಂತ ಕಡಿಮೆ ಇರತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ. ವಾಸ್ತವಿಕವಾಗಿ ಸರ್ಕಾರ ಹೇಳ್ತದೆ 1.5 ಲಕ್ಷ ರೂಪಾಯಿ ಆಗಿದೆ ಅಂತ. ಸರಿ, 1.5 ಲಕ್ಷ ರೂಪಾಯಿ ಆಗಿದೆ ಅಂತ ಒಪ್ಕೊಳ್ಳೋಣ, ತಪ್ಪೇನಿದೆ. ಇದು ಸರಾಸರಿ, ಯಾಕಂದ್ರೆ ಎಲ್ಲಾ ಕಡೆ ಒಂದೇ ರೀತಿ ಇಲ್ಲ. ಕರಾವಳಿ ಪ್ರದೇಶದಲ್ಲಿ, ಮಲೆನಾಡು ಪ್ರದೇಶದಲ್ಲಿ ಸ್ವಲ್ಪ ಜೀವನ ಮಟ್ಟ ಜಾಸ್ತಿ ಇದೆ, ಜೀವನ ವೆಚ್ಚ ಕೂಡ ಜಾಸ್ತಿ ಇದೆ, ಅದು ಬೇರೆ. ಆದರೆ ಉತ್ತರ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ, ನಮ್ಮ ಬಾಂಬೆ ಕರ್ನಾಟಕದಲ್ಲಿ ಜೀವನ ಮಟ್ಟನೂ ಕಡಿಮೆ ಇದೆ, ಜೀವನ ವೆಚ್ಚನೂ ಕಡಿಮೆ ಇದೆ, ಕೂಲಿನೂ ಬಹಳ ಕಡಿಮೆ ಇದೆ, ಆದಾಯನೂ ತುಂಬಾ ಕಡಿಮೆ ಇರತಕ್ಕಂಥದ್ದು. ನಾವು ಇದನ್ನ ಬರೀ 1.5 ಲಕ್ಷ ರೂಪಾಯಿ ಆದಾಯ. ಸಾಲ ಎಷ್ಟು ರೈತರ ತಲೆ ಮೇಲೆ ಅಂದ್ರೆ 1,90,000 ರೂಪಾಯಿ ಅಂತ. ಇದನ್ನ ಆದಾಯ ಅಂತ ಕರಿಬೇಕ, ಏನಂತ ಕರಿ? ಇದು ನಗೆಪಾಟಲಾಗಿದೆ. ಇವತ್ತು ನಮ್ಮ ರೈತರು ನಗೆಪಾಟಲಾಗಿದೆ. ಸಾಲ ಆದಾಯಕ್ಕಿಂತ ಜಾಸ್ತಿ, ಸರಾಸರಿ ಸಾಲ. ಗೌರ್ಮೆಂಟ್ಗಳು ವರ್ಷದ ಸಾಲ ಬೇರೆ. ಮತ್ತೆ ಕಾರ್ಯಕ್ರಮದಲ್ಲಿ ಸಿಐಟಿಯು ಸಂಘಟನೆಯ ಮುಖಂಡ ಧರ್ಮೇಶ್, ಕೆಪಿಆರ್ಎಸ್ ಜಿಲ್ಲಾಧ್ಯಕ್ಷ ಎಚ್ಆರ್ ನವೀನ್ ಕುಮಾರ್, ನಿಧಿಗೌಡ ಗಿಡ್ಡೇಗೌಡ, ಜಿಲ್ಲಾ ಮುಖಂಡ ಎಚ್ಎಸ್ ಮಂಜುನಾಥ್, ಕಾರ್ಯದರ್ಶಿ ವಸಂತ್ ಕುಮಾರ್, ಎಂಡಿ ಪುಷ್ಪ, ಎಂಜಿ ಪೃಥ್ವಿ ಇತರರು ಉಪಸ್ಥಿತರಿದ್ದರು.